ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದರೆ ಗೊತ್ತಾಗುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಪನ್ನೀರ್ ಪೂರಿ ಚನಾ ಮಸಾಲ. ಸಖತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಪೂರಿ ಚನಾ ಮಸಾಲ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನೋಡಿದ ತಕ್ಷಣ ಟೆಂಪ್ಟ್ ಆಗುತ್ತಲ್ಲ, ಸಖತ್ತಾಗಿದೆ ಟೇಸ್ಟ್ ಕೂಡ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇದು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ನೀರು ಹಾಕ್ಕೊಂಡಿದ್ದೀನಿ. ಉಪ್ಪು, ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದು 4 ವಿಷಿಲ್ ಕೂಗಿಸ್ಕೊಳ್ಳೋಣ. ಇವಾಗ ಬೆಂದಿದೆ ಚೆನ್ನ ನೋಡಿ, ಸಾಫ್ಟಾಗಿ ಬೆಂದಿದೆ ಇದು. ಫಸ್ಟ್ ಒಂದು ಮಿಕ್ಸಿ ಜಾರಿಗೆ ಮೊಸರು, ಈರುಳ್ಳಿ, ಹಸಿಮೆಣಸಿನ್ಕಾಯಿ 3, ಗೋಡಂಬಿ ಒಂದು 4-5, ಗರಂ ಮಸಾಲ, ಚನ್ನ ಮಸಾಲ, ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಕಾಳಿಗೆ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ರುಬ್ಕೊಂಡಿದ್ದಾಗಿದೆ. ಒಂದು ಪ್ಯಾನಿಗೆ ತುಪ್ಪ, ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೊಟೊ, ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಮೆತ್ತಗಾಗಲಿ, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕೊಳ್ಳೋಣ. ಇದು ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅದೇ ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳೋಣ. ಮಿಕ್ಸಿ ತೊಳೆದಿನ ನೀರು ಸ್ವಲ್ಪ ಹಾಕೋತಿದ್ದೀನಿ. ಕುದೀತಾ ಇದೆ ನೋಡಿದ್ದು. ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದ್ದಿದೆ ಕೂಡ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ಚೆನ್ನ ಹಾಕೊಳ್ಳೋಣ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಕುದೀತಾ ಇದೆ ಚೆನ್ನಾಗಿ, ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಅದು ಕಾಳು ಕೂಡ ಸಖತ್ ಟೇಸ್ಟಿಯಾಗಿರುವಂತಹ ಚೆನ್ನ ಮಸಾಲ. ಮೇಲೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇದನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನ ಮಸಾಲ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುವಂತಹ, ತುಂಬ ಸಿಂಪಲ್ ಆಗಿರುವಂತಹ ಚೆನ್ನ ಮಸಾಲ. ಯಾರಿಗೆಲ್ಲ ಈ ಚೆನ್ನ ಮಸಾಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು. ಚೆನ್ನ ಮಸಾಲ ಇನ್ನೂ ರೆಡಿ ಆಯಿತು. ಇವಾಗ ಜೊತೆಗೆ ಪೂರಿ ಬೇಕಲ್ಲ, ಪೂರಿ ಮಾಡ್ಕೊಳ್ಳೋಣ. ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಮನೇಲೇ ಪನ್ನೀರ್ ಮಾಡ್ಕೊಂಡಿದ್ದೆ. ಇದಕ್ಕೆ ಕಸೂರಿ ಮೇಥಿ, ಚಿಲ್ಲಿ ಫ್ಲೇಕ್ಸ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಪೂರಿ ಜೊತೆಗೆ ಈ ಪನ್ನೀರ್ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪನ್ನೀರ್ ಪೂರಿ ಸಖತ್ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಹೇಳು. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮಾಡಿಕೊಡಿ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಿಕ್ಸ್ ಆಗಿದೆ. ಇವಾಗ ಪೂರಿ ಹಿಟ್ಟು ಕಲಿಸ್ಕೊಳ್ಳೋಣ ಗಟ್ಟಿಗೆ. ಈ
ಥರ ಪೂರಿ ಚೆನ್ನ ಮಸಾಲ ಇದ್ಬಿಟ್ರೆ ಸಖತ್ತಲ್ವಾ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಕ್ಕಳು ದೊಡ್ಡವ್ರಿಗೂ ಎಲ್ಲ ಒಂದು ಚೇಂಜ್ ಬೇಕಲ್ಲ, ಈ ಥರ ಮಾಡಿಕೊಡಿ, ಅವರು ಖುಷಿಯಾಗಿ ತಿಂತಾರೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ. ನೀವು ಎಷ್ಟು ಚೆನ್ನಾಗಿ ನಾದ್ತೀರೋ ಪೂರಿ ಅಷ್ಟೇ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪೂರಿ. ಇದು ಇವಾಗ ಪೂರಿ ಹಿಟ್ಟು ಕೂಡ ನೆಂದಿದೆ, ಎಣ್ಣೆ ಕೂಡ ಇಟ್ಕೊಂಡಿದ್ದೀನಿ, ಪೂರಿ ಲಟ್ಟಿಸ್ಕೊತಿದ್ದೀನಿ. ಪೂರಿ ಕೂಡ ಲಟ್ಸ್ಕೊಂಡಾಗಿದ್ದಾಗಿದೆ, ಕರಿ ಎಣ್ಣೆ ಕೂಡ ಕಾದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಪೂರಿ ಕೂಡ ರೆಡಿ ಆಯಿತು. ಸಖತ್ ಟೇಸ್ಟಿಯಾಗಿರುವಂತಹ ಚೆನ್ನ ಮಸಾಲ ಪನ್ನೀರ್ ಪೂರಿ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಒಂದು ಸರಿ ಆದರೂ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. Thank you for watching the video.